4 ವರ್ಷದಲ್ಲಿ ಅವ್ರ ಮೇಲೆ ಅದು ಬಂದಿದೆ. ಅವ್ರು ಎಲ್ಲಿಯಾದ್ರೂ ಕಮಿಷನ್ ಇಟ್ಬಿಟ್ಟು ತಗೊಂಡು ಹೋಗಿ ಅದೊಂದು ಇಲಾಖೆಗಳಿಲ್ವಾ, ಆ ಇಲಾಖೆಗಳಿಗೆ ನೀವು ತಗೊಂಡು ಪೂರಕವಾದ ಇದನ್ನ ಇಟ್ಬಿಟ್ಟು ಕುಡಿತಾರೆ. ಅವ್ರು ಹರೀಶ್ ಚಂದ್ರ ಕಂಡ್ ನಡ್ರಿ, ಅವರು ದಾಖಲೆ ಇಟ್ಬಿಟ್ಟು ಕಂಪ್ಲೇಂಟ್ ಮಾಡಿ ನಾವಾಗ ಅದಕ್ಕೆ ಕ್ರಮ ತಗೊಳ್ತೀವಿ. ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಸರ್? ಯಾಕೆಂದ್ರೆ ನಿಮ್ಮ ಪಕ್ಕದಲ್ಲಿ ಇವರು ಮೊದಲ ಆಕಾಂಕ್ಷಿ ಕೂಡ ಅವ್ರ ಆಕಾಂಕ್ಷೆ ಅಲ್ಲ, ಅವ್ರ ಆಕಾಂಕ್ಷೆ ಅಲ್ಲ, ಅವರು ನಮ್ಮ ಪಕ್ಷದ ದೊಡ್ಡ ಒಬ್ಬರು ಶ್ರೀಮಂತ ನಾಯಕರು. ಅವರ ಬಹುಶಃ ಇಡೀ ಅರಸೀಕೆರೆಯಲ್ಲಿ ಅವರು ಸಾಕಷ್ಟು ಸೋಲಿಲ್ಲದ ಸರ್ದಾರ ಅಂದಟೇ ಹೇಳ್ಬೋದು ಅಂತ ಇದು ಮಾಡಿದ್ರೆ. ಹಾಸನದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ಸಚಿವ ಕೊಡೋದು ಬಿಡೋದು ಬಿಟ್ಟು ಅದು ಯಾರಿಗೆ ಬಿಟ್ಟಿದ್ದು? ನಮ್ಮ ಚೀಫ್ ಮಿನಿಸ್ಟರ್, ನಮ್ಮ PCC ಪ್ರೆಸಿಡೆಂಟು, ಹೈಕಮಾಂಡ್ ತೀರ್ಮಾನ ತಗೋದು. ನಾನು ಅದ್ರ ವಿಚಾರದಲ್ಲಿ ನೋಡಿ, ನೀವು ಹೇಳ್ತಾ ಇರೋದು ನಿಮ್ಗೆ ಹೇಳೋದು ನಿಮ್ಮ ರೈಟು, ನೀವು ನ್ಯೂಸ್ ಕೊಡೋದು ನಿಮ್ಮ ರೈಟು. ಅದು ಬದಲಾವಣೆ ಹೈಕಮಾಂಡ್ ಅವರು ಏನಾದ್ರು ಹೇಳಿದಾರ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಬದಲಾವಣೆ ಆಗ್ತದೆ ಹೇಳಿದಾರ? ನಮ್ಮ AICC ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಹೇಳಿದಾರ? ಸೋನಿಯಾ ಗಾಂಧಿ ಅವರು ಹೇಳಿದಾರ? ಹೇಳಿದ ಮೇಲೆ ನೀವು ನನ್ಗೆ ಏನಾದ್ರು ಕೇಳಿದ್ರೆ ನನಗೆ CM ಅವ್ರ ಟೋನಿ ಚೇಂಜ್ ಆಗಿತ್ತು.